ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ವಿಶೇಷವಾಗಿ ಯಕ್ಷಿಣಿ ಸಿದ್ಧಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾನು ನಿಮ್ಗೆ ಆಲ್ರೆಡಿ ಹಲವಾರು ಯಕ್ಷಿಣಿಯರ ಬಗ್ಗೆ ಹೇಳಿದ್ದೀನಿ. ಆದರೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಯಕ್ಷಿಣಿಯ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವ ಯಕ್ಷಿಣಿ ಅದು ಅಂತ ಹೇಳಿದ್ರೆ ತಾಂತ್ರಿಕ ಯಕ್ಷಿಣಿ. ತಾಂತ್ರಿಕ ಯಕ್ಷಿಣಿ ಅಂತ ಹೇಳಿದ್ರೆ ಮಂತ್ರದಲ್ಲಾಗಲಿ ತಂತ್ರದಲ್ಲಾಗಲಿ ಸಿದ್ಧಿಯಲ್ಲಾಗಲಿ ನಮಗೆ ವಿಶೇಷ ಶಕ್ತಿಯನ್ನು ಕೊಡುವಂತಹ ಮಹಾಯಕ್ಷಿಣಿ ಯಾವುದು ಅಂತ ಹೇಳಿದ್ರೆ ತಾಂತ್ರಿಕ ಮಹಾಯಕ್ಷಿಣಿ. ಅದ್ಭುತ ಸಿದ್ಧಿಯನ್ನು ಕೊಡುವಂತಹ ಯಕ್ಷಿಣಿ. ಈ ಯಕ್ಷಿಣಿಯನ್ನು ನಾವು ಒಂದು ಸಲ ಹೊಲಿಸ್ಕೊಂಡ್ಬಿಟ್ರೆ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ನಿಮಗೆ ಏನೇನು ಬೇಕು ಎಲ್ಲ ಥರದ ಒಂದು ಅನುಕೂಲವನ್ನು ಮಾಡಿಕೊಡುವಂತಹ ಮಹಾಯಕ್ಷಿಣಿಯವಳು. ನಿಮಗೆಲ್ಲ ಗೊತ್ತಿರೋ ಹಾಗೆ, ನಾನು ಹಲವಾರು ವಿಡಿಯೋದಲ್ಲಿ ಹೇಳಿರೋ ಹಾಗೆ, ಯಕ್ಷಿಣಿ ಅಂತ ಹೇಳಿದರೆ ಪಾರ್ವತಿ ಸ್ವರೂಪಿಣಿ, ಈ ಲೋಕಕ್ಕೆ ಅಧಿದೇವತೆಯಾಗಿರ್ತಕ್ಕಂಥ ದೇವಿ ಮಹಾಯಕ್ಷಿಣಿ. ಆದ್ದರಿಂದ ಈ ತಾಂತ್ರಿಕ ಯಕ್ಷಿಣಿಯಲ್ಲಿ ವಿಶೇಷ ಶಕ್ತಿ ಇದೆ. ಈ ತಾಂತ್ರಿಕ ಯಕ್ಷಿಣಿಯ ಪರಿಚಯ ನಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ನೀಲವಂತಿಕಾ ಅನ್ನುವಂತಹ ಒಂದು ಗ್ರಂಥದಲ್ಲಿ ಸಿಗುತ್ತೆ. ಆ ನೀಲವಂತಿಕಾ ಗ್ರಂಥ ಕೂಡ ಯಕ್ಷಿಣಿ ಬರೆದಿರ್ತಕ್ಕಂಥ ಒಂದು ಗ್ರಂಥ, ಒಂದು ಶಾಪಗ್ರಸ್ತ ಯಕ್ಷಿಣಿ ಬರೆದಿರ್ತಕ್ಕಂಥ ಗ್ರಂಥ. ಅದರಲ್ಲಿ ತಾಂತ್ರಿಕ ಯಕ್ಷಿಣಿ ಸಿದ್ಧಿ ಅಂತ ಹೇಳಿ ಬರುತ್ತೆ. ಅದರಲ್ಲಿ 16 ಥರದ ತಂತ್ರಗಳನ್ನು ಮಾಡುವಂಥದ್ದು. ಏನು 16 ಥರ ತಂತ್ರ? ಒಬ್ಬ ಮನುಷ್ಯನ ನೀವು ಏನು ಬೇಕಾದ್ರೂ ಮಾಡ್ಬೋದು. ಸ್ತಂಭನ ಮಾಡ್ಬೋದು, ಸ್ಥಾಪನ ಮಾಡ್ಬೋದು, ಉದ್ವೇಷನ, ಉಚ್ಚಾಟನ, ಏನು ಬೇಕಾದ್ರೂ ಮಾಡುವಂತಹ ಒಂದು ವಿದ್ಯೆ ಆ ಒಂದು ತಾಂತ್ರಿಕ ಯಕ್ಷಿಣಿ ಸಿದ್ಧಿಯಲ್ಲಿದೆ. ಸೊ ಈ ಒಂದು ತಾಂತ್ರಿಕ ಯಕ್ಷಿಣಿ ಸಿದ್ಧಿಯನ್ನು ಹಲವಾರು ಜನ ಕಲಿಬೇಕು ಅಂತಿದ್ದಾರೆ. ಏನು ಗುರುಗಳೇ ಇದನ್ನು ಯಾವ ರೀತಿಯಲ್ಲಿ ಕಲಿಯೋದು ಅಂತ ಕೇಳ್ತಾರೆ. ಆದರೆ ನೀವು ಕೂಡ ಇದರಲ್ಲಿ ಕಷ್ಟಪಡಬೇಕಾಗತ್ತೆ. ಕಷ್ಟಪಡದೆ ಯಾವುದು ಸುಲಭ ಅಲ್ಲ. ಸ್ವಲ್ಪ ಕಷ್ಟಪಟ್ಟಾಗ ಜೀವನದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಸುಖವನ್ನು ಪಡ್ಕೋಬೋದು. ಸೊ ಹಾಗಾಗಿ ಈ ಒಂದು ಯಕ್ಷಿಣಿ ವಿದ್ಯೆನೇ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಮೂರರ ಸಂಗಮವಾಗಿರ್ತಕ್ಕಂಥ ದೇವಿ ಇದು ತಾಂತ್ರಿಕ ಯಕ್ಷಿಣಿ. ತ್ರಿಶೂಲ ಮಧ್ಯದಲ್ಲಿ, ಅಂದರೆ ತ್ರಿಶೂಲ ಏನಿರುತ್ತೆ 3 ಚೂಪಾಗಿರ್ತಕ್ಕಂಥ ಒಂದು ತ್ರಿಶೂಲ, ಆ 3ರ ಮಧ್ಯದಲ್ಲಿ ತಾಂತ್ರಿಕ ಯಕ್ಷಿಣಿ ಇರ್ತಾಳೆ. ನೀವೆಲ್ಲ ಯಾವುದಾದ್ರೂ ನಮ್ಮ ಹಳೆಯ ವಿಡಿಯೋಗಳಲ್ಲಿ ನೋಡಿರ್ತೀರ. ಆ ಒಂದು ತ್ರಿಶೂಲವನ್ನು ಯಾರ್ದಾದ್ರೂ ತಲೆ ಮೇಲೆ ಇಟ್ಟಾಗ ಅದರ ಒಂದು ಎನರ್ಜಿ ಎಲ್ಲ ನಮ್ಮಲ್ಲಿಗೆ ಟ್ರಾನ್ಸ್ಫರ್ ಆಗೋದು, ಅವರ ವಿಚಾರಗಳೆಲ್ಲ ಗೊತ್ತಾಗುವಂಥದ್ದು. ಅಂದರೆ ಸಪ್ತ ಚಕ್ರಗಳನ್ನು ಕೂಡ ಆ ಶಕ್ತಿಯಿಂದ ನಾವು ಎಳೆದು ನೋಡ್ಬೋದು. ಏನಾಗಿದೆ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ ನೋಡ್ಬೋದು. ಅಷ್ಟು ಶಕ್ತಿ ಇರುವಂತಹ ಒಂದು ಯಕ್ಷಿಣಿ ತಾಂತ್ರಿಕ ಯಕ್ಷಿಣಿ. ನೀವು ಅಂಜನ ಅಂತ ಹೇಳ್ತೀರಾ. ಈ ಒಂದು ಯಕ್ಷಿಣಿಯ ಸಿದ್ಧಿಯ ಮುಂದೆ ಯಾವ ಅಂಜನೂ ಕೂಡ ಬೇಕಾಗಿಲ್ಲ. ಕಣ್ಣು ಮುಚ್ಕೊಂಡು ತ್ರಿಶೂಲ ಕೈಯಲ್ಲಿ ಇಟ್ಕೊಂಡ್ರೇ ನಿಮಗೆಲ್ಲವೂ ಗೋಚರಿಸುವಂತಹ ಒಂದು ದೇವಿ ತಾಂತ್ರಿಕ ಯಕ್ಷಿಣಿ. ಹಾಗಾಗಿ ಈ ಯಕ್ಷಿಣಿ ಸಿದ್ಧಿಯನ್ನು ತಗೋಬೇಕಾದ್ರೆ ಒಂದು ಸ್ವಲ್ಪ ನಿಯಮಗಳಿದೆ ಅಷ್ಟೇ. ಆ ನಿಯಮಗಳನ್ನ ಕರೆಕ್ಟಾಗಿ ಪಾಲನೆ ಮಾಡಿದಾಗ ಈ ಯಕ್ಷಿಣಿ ಸಿದ್ಧಿ ಆಗುತ್ತೆ. ಈ ಯಕ್ಷಿಣಿ ಸಿದ್ಧಿ ಒಂದು ಸಲ ಆದಾಗ ಜೀವನದಲ್ಲಿ ಎಲ್ಲ ಥರ ಸುಖ, ಸಂತೋಷ, ಆನಂದ, ನೆಮ್ಮದಿ ಎಲ್ಲವೂ ಕೂಡ ಸಿಗುತ್ತೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ ಮಹಾ ತಾಂತ್ರಿಕ ಯಕ್ಷಿಣಿ. ಈ ಸಿದ್ಧಿಯನ್ನು ನೀವು ತಗೋಬೇಕು. ಈ ಥರದ ಒಂದು ಶಾಸ್ತ್ರವನ್ನು ನಾವು ಕಲಿಬೇಕು. ಜೀವನದಲ್ಲಿ ನಾವು ಯಂತ್ರ, ತಂತ್ರ, ಮಂತ್ರಗಳನ್ನ ಕಲಿತು ನಮ್ಮನ್ನು ನಾವು ಅಭಿವೃದ್ಧಿ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರಗಳು ಗೊತ್ತಾಗಬೇಕು ಅಂದರೆ, ಅಥವಾ ಭೂಮಿಯಲ್ಲಿ ನಮಗೇನೋ ಒಂದು ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಇದೆ, ಆ ಎನರ್ಜಿಗಳ ಬಗ್ಗೆ ನಾವು ತಿಳ್ಕೋಬೇಕು ಗುರುಗಳೇ, ಅದಕ್ಕೋಸ್ಕರ ಆದರೂ ಈ ಒಂದು ಶಾಸ್ತ್ರವನ್ನು ಕಲಿಬೇಕು ಅಂದರೆ ಖಂಡಿತ ಬನ್ನಿ. ಈ ಸಿದ್ಧಿಯನ್ನು ತಗೊಂಡು ನಿಮ್ಮ ಜೀವನದಲ್ಲಿ ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಇದನ್ನು ಉಪಯೋಗ ಮಾಡ್ಕೋಬೇಕು ಅಂದರೆ ಅದಕ್ಕೆ ಕಾಲ ಇದೆ, ಯಾವ ಟೈಮಲ್ಲಿ ಮಾಡಬೇಕು ಅಂತಕ್ಕಂಥದ್ದಿದೆ. ನಿಮ್ಮ ಮನಸ್ಸು ಯಾವ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದಿದೆ. ನೀವು ಯಾವ ರೂಪದಲ್ಲಿ ಆ ದೇವಿಯನ್ನು ಕರಿಬೇಕು ಅಂತಕ್ಕಂಥದ್ದಿದೆ.
ಏನೇನು ವಸ್ತುಗಳು ಇದಕ್ಕೆ ಬೇಕು ಅಂತಕ್ಕಂಥದ್ದಿದೆ, ಇದನ್ನೆಲ್ಲ ಸ್ವಲ್ಪ ಸರಿಪಡಿಸ್ಕೊಂಡು ನೀವು ಶುರು ಮಾಡ್ಕೊಂಬಿಟ್ರೆ ಒಂದಷ್ಟು ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದು ನಿಮಗೆ ಆಗುತ್ತೆ. ಜೀವನದಲ್ಲಿ ಬಹಳಷ್ಟು ನೀವು ಮುಂದೆ ಬರ್ಬೋದು, ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ನಮ್ಮ ಕಚೇರಿಯನ್ನು ಸಂಪರ್ಕ ಮಾಡಿ, ಅಲ್ಲಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಕೊಡ್ತಾರೆ. ಇನ್ನು ಮುಂದಿನ ತಿಂಗಳು ಕ್ಲಾಸ್ ಕೂಡ ಇದೆ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಲಾಸು. ಈ ಕ್ಲಾಸಲ್ಲೂ ಕೂಡ ನಾವು ಈ ಒಂದು ಯಕ್ಷಿಣಿಯ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಮತ್ತು ಆ ಸಿದ್ಧಿಯನ್ನು ಕೂಡ ಕೊಡ್ತೀವಿ. ಇದನ್ನು ತಗೊಂಡು ನೀವು ಜೀವನದಲ್ಲಿ ಒಂದಷ್ಟು ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದು ಮಾಡ್ಕೋಬೋದು. ಇನ್ನು ಹೆಚ್ಚಿಗೆ ನಿಮಗೆ ವಿವರ ಬೇಕು ಈ ದೇವಿ ಬಗ್ಗೆ, ಈ ಯಕ್ಷಿಣಿ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೋಬೇಕು ಅಂದರೆ ಖಂಡಿತ ಸಂಪರ್ಕ ಮಾಡಿ, ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ಕೊಡ್ತೇವೆ. ನಮಸ್ಕಾರ.